ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ವ್ಲಾಗ್. ನಮ್ಮೂರಲ್ಲಿ ಯಕ್ಷಗಾನ ಇತ್ತು. ಯಕ್ಷಗಾನದ ವಿಡಿಯೋಸ್ ಆ್ಯಂಡ್ ಫೋಟೋಸ್ ತಗೊಂಡಿದ್ದೆ ನನ್ನ ಮೊಬೈಲ್ನಲ್ಲಿ. ಆ ವಿಡಿಯೋಸ್ ಮತ್ತು ಫೋಟೋಸ್ನ ನಿಮ್ಮೊಂದಿಗೆ ಹಂಚ್ಕೊಳ್ತೀನಿ. ನಾನು ಯಾವಾಗಲೂ ತಿಂಗಳಲ್ಲೂ ಬೇಗ ಹೋಗ್ತಿರ್ತಿದ್ದೆ. 1590. ಹೌದಾ? ಹಾಂ, 2 ಕಿಲೋ ಬರ್ತೀವಿ. 2 ಕಿಲೋ ಸಾಕು ಸಾಲು. 95 33 ಕೆ ಜಿ 3 ತಾನು. ಹಾಂ, 32 20 ಕೆ ಜಿ ಒಳ್ಳೆ ಅದು. ಮತ್ತೆ ಚೆನ್ನಾಗಿದೆಯಾ? ಸುಂದರವಾದ ತರುಣಿಯನ್ನು ನಾನು ಎಲ್ಲೂ ಕಂಡವನಲ್ಲ. ಇವಳ ಬಗ್ಗೆ ಹೊಗಳಬೇಕು ಅಂತಾದ್ರೂ ಒಂದು ದಿನ ಸಾಕಾಗುವುದಿಲ್ಲ, ಒಂದು ನಾಲಿಗೆ ಸಾಕಾಗುವುದಿಲ್ಲ, ನೋಡುವುದಕ್ಕೆ 2 ಕಣ್ಣುಗಳು ಸಾಕಾಗುವುದಿಲ್ಲ. ಅಯ್ಯೋ 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 ಅಯ್ಯೋ, ನಾನು ಒಬ್ಬನೇ ಮಾತನಾಡ್ತಾ ನಿಂತೆ ಅಂತ ಆದ್ರೆ ಅವಳು ಮುಂದುವರೆದು ಹೋಗಬಹುದು. ಇವಳ ಪರಿಚಯವನ್ನು ಕೇಳಬೇಕಲ್ಲ. ಯಾರು ನೀನು? ಇಲ್ಲಿಗೆ ಯಾಕೆ ಬಂದವಳು? ಯಾರು? ಭಸ್ಮವನ್ನ ಲೇಪಿಸಿಕೊಳ್ಳುವಂತಹ ಹೊತ್ತಿನಲ್ಲಿ ಭಸ್ಮದಲ್ಲಿ ಕಲ್ಮಶ ಇದ್ದ ಕಾರಣದಿಂದ ಭಸ್ಮವನ್ನ ನಾನು ತ್ಯಜಿಸಿ ಎಸೆದು ಬಿಟ್ಟೆ. ಹಾಗಾಗಿ ಹುಟ್ಟಿಕೊಂಡವನು ನೀನು. ಹಾಗಾಗಿ ನಿನಗೊಂದೊಳ್ಳೆಯ ಹೆಸರು. ಏನಪ್ಪ? ಭಸ್ಮಾಸುರ. ನನ್ನ ಹೆಸರು ಭಸ್ಮಾಸುರ. ಹೆಸರು ಭಸ್ಮ ಅಸುರ. ನನ್ನ ಹೆಸರು ಭಸ್ಮಾಸುರ. ಒಳ್ಳೆಯ ಹೆಸರು. ನನಗೆ ಭಸ್ಮಾಸುರ. ಅಪ್ಪ, ನನಗೆ ಭಸ್ಮಾಸುರ. ಹೌದು, ಕರೆಯುವುದಕ್ಕೆ ಹೆಸರು. ಕೆಲವರೆಲ್ಲ ಅಲ್ಲಿ ನೋಡಿ ಅವ್ರವ್ರು ಏನೇನೋ ಮಾಡ್ತಾ ಇದ್ದಾರೆ ಅಲ್ವಾ? ಅವ್ರೇನ್ ಮಾಡ್ತಾ ಇದ್ದಾರೆ? ಕೆಲಸ ವೃತ್ತಿ. ಅವರಿಗೆಲ್ಲ ಒಂದೊಂದು ಕೆಲಸ ಉಂಟು, ಒಂದು ವೃತ್ತಿ ಉಂಟು, ಕಾರ್ಯ ಇದೆ. ನನಗೇನಪ್ಪ ಕೆಲಸ? ನಿನಗೊಂದು ಕಾರ್ಯ ಬೇಕು. ನೋಡಿದೆಯೇನೆ ಪಾರ್ವತಿ, ಹುಟ್ಟಿದಂತಹ ಮಕ್ಕಳೆಲ್ಲ ಈ ರೂಪದಲ್ಲೇ ಯೋಚನೆ ಮಾಡ್ತಾ ಇದ್ರೆ ಯಾವ ತಂದೆ ತಾಯಿಗೂ ಕೂಡ ಕಷ್ಟ ಆಗುವುದಿಲ್ಲ. ಅಪ್ಪ ಅಮ್ಮ ಕೂಡಿಟ್ಟಂತಹ ಆಸ್ತಿಯನ್ನೇ ಕರಗಿಸುವ ಎಷ್ಟೋ ಮಕ್ಕಳಿದ್ದಾರೆ. ನಮ್ಮ ಅವಳ ಜಾತಕ ನೋಡುದು, ಅವಳು ಸಾಯುದು ಅಂತ. ತಮ್ಮನ ತಂಗಿ